ಮೈಸೂರು ಆಟೋ ಮೇಲೆ ಬಿದ್ದ ಬೃಹತ್ ಮರ ಅಂದರೆ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಮೈಸೂರಿನಲ್ಲಿ ಆಟೋ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಟೋ ಚಾಲಕ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ನೆರಳಾಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಆಟೋ ಮೇಲೆ ಮರ ಬಿದ್ದ ಪರಿಣಾಮ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಷ್ಟು ದೊಡ್ಡ ಮರ ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕೋಗಿಲವಾಡಿ ಗ್ರಾಮದ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣ ಗ್ರಾಮಸ್ಥರು ಮತ್ತು ಸ್ಥಳೀಯರು ನೆರವಿಗೆ ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪಾಪ ಅವರು ಆಟೋದಿಂದ ಹೊರಬರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳಿ. ಚಕಮಾದ ಆಟೋ ಕೊಂಡು ಪಾಪ ಗಿರೀಶ್ ಭಾವುಕರಾಗಿದ್ದಾರೆ. ದುಡ್ಕೊಂಡು ತಿನ್ನೋಕೆ ಅಂತ ಇದ್ದಿದ್ದು ಒಂದು ಆಟೋದ ಮೇಲೆ ಈ ರೀತಿಯಾಗಿ ಮರ ಬಿದ್ದು ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ. ಒಂದು ಕಡೆ ಪ್ರಾಣ ಉಳಿದಿದೆ ಅಂತ ಹೇಳಿ ಖುಷಿ ಪಡಬೇಕು, ಮತ್ತೊಂದು ಕಡೆ ಜೀವನಾಧಾರಕ್ಕೆ ಅಂತ ಇದ್ದಂತಹ ಒಂದೇ ಒಂದು ಆಟೋ ಅದನ್ನೂ ಕೂಡ ಕಳ್ಕೊಂಡ್ವಲ್ಲ ಅಂತ ಹೇಳಿ ನೋವು ಪಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಪಾಪ ಗಿರೀಶ್ ಅವರಿಗೆ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೃಹತ್ ಮರ ಬಿದ್ದಿರುವಂಥದ್ದು, ಸಣ್ಣ ಪುಟ್ಟ ಮರದ ಕೊಂಬೆ ಏನು ಬಿದ್ದಿಲ್ಲ, ದೊಡ್ಡ ಮರ ಬಿದ್ದಿದೆ. ಆ ಮರದ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. हाँ